ನಮಸ್ಕಾರ ಸ್ನೇಹಿತರೆ. In this video I am going to explain you the method of calculation of cash price and interest with working backward method. ನನ್ನ ಹಿಂದಿನ 3 ವಿಡಿಯೋಗಳಲ್ಲಿ ಈ ಹೈಯರ್ ಪರ್ಚೇಸ್ ಅಕೌಂಟಿಂಗ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಥಿಯರಾಟಿಕಲ್ ಕಾನ್ಸೆಪ್ಟ್ಸ್ ಮತ್ತು ಕ್ಯಾಶ್ ಪ್ರೈಸ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಯಾವ ರೀತಿ ನಾವು ಇಂಟ್ರೆಸ್ಟ್ ಮತ್ತು ಕ್ಯಾಶ್ ಪ್ರೈಸ್ ಅನ್ನು ಪ್ರತಿ ವರ್ಷಗಳಿಗೂ ಕ್ಯಾಲ್ಕುಲೇಟ್ ಮಾಡಬಹುದು ಎಂಬುದನ್ನು ತಿಳ್ಕೊಂಡಿವಿ. ಈ ವಿಡಿಯೋದಲ್ಲಿ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ಪ್ರೈಸ್ ಕೊಡದಿದ್ರೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬುದನ್ನು ಒಂದು ಎಕ್ಸಾಂಪಲ್ ಮೂಲಕ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೇನೆ. This is the example on calculation of cash price and interest. The problem being is, on 1/1/2012 an asset was acquired on hire purchase system by X Company Limited. Here X Company Limited is hire purchaser and it was acquired an asset on hire purchase system on 1/1/2012 and payable rupees 1000 on signing the contract. X Company Limited is paid rupees 1000 as down payment and the remaining amount was to be paid in 3 installments including interest at 5% per annum. After paying cash down payment of rupees 1000, it has paid 3 installments which are including interest at 5% per annum on unpaid balance of cash price. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಎಕ್ಸ್ ಕಂಪನಿ ಲಿಮಿಟೆಡ್ ಅನ್ನುವಂತಹ ಕಂಪನಿ ಒಂದು ಆಸ್ತಿಯನ್ನ ಹೈರ್ ಪರ್ಚೇಸ್ ಬೇಸ್ ಮೇಲೆ ಖರೀದಿ ಮಾಡಿದೆ. 1000 ರೂಪಾಯಿನ ಡೌನ್ ಪೇಮೆಂಟ್ ಅಂತ ಪೇ ಮಾಡಿದೆ. ಉಳಿದಿರುವಂತಹ ಮೊತ್ತ ಎಷ್ಟು ಅನ್ನೋದು ಗೊತ್ತಿಲ್ಲ, ಅಂದ್ರೆ ಇಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ. ಉಳಿದಿರ್ತಕ್ಕಂಥ ಒಟ್ಟು ಮೊತ್ತನ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಡ್ಡಿ ಅನ್ನು ಸೇರಿಸಿ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪಾವತಿ ಮಾಡಲಾಗಿದೆ. ಹಾಗಾದ್ರೆ ಆ ವಸ್ತುವಿನ ಕ್ಯಾಶ್ ಪ್ರೈಸ್ ಎಷ್ಟು? ಆ ವಸ್ತುವಿನ ಹೈಯರ್ ಪರ್ಚೇಸ್ ಪ್ರೈಸ್ ನಲ್ಲಿ ಏನ್ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ನಾವು ಪಾವತಿ ಮಾಡ್ತೀವಿ, ಅದರಲ್ಲಿ ಇರುವಂತಹ ಬಡ್ಡಿಯ ಪ್ರಮಾಣ ಎಷ್ಟು, ಪ್ರಿನ್ಸಿಪಲ್ ನ ಪ್ರಮಾಣ ಎಷ್ಟು ಎಂಬುದನ್ನು ನಾವು ಲೆಕ್ಕ ಹಾಕಬೇಕು. ಆ 3 ಇನ್ಸ್ಟಾಲ್ಮೆಂಟ್ಗಳು ಯಾವ್ಯಾವು ಅಂದ್ರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ rupees 1150, second installment rupees 1100, third installment rupees 1050. 3 ಇನ್ಸ್ಟಾಲ್ಮೆಂಟ್ಗಳು ಮತ್ತು 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪೇ ಮಾಡಿರುವಂತಹ ಮೊತ್ತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಇನ್ಸ್ಟಾಲ್ಮೆಂಟ್ಗಳ ಮೊತ್ತಗಳು ಅಮೌಂಟ್ಗಳು ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಅನ್ಪೇಡ್ ಕ್ಯಾಶ್ ಪ್ರೈಸ್ ಮೇಲಿನ ಬಡ್ಡಿ ಈ ಎರಡನ್ನು ಒಳಗೊಂಡಿವೆ. ನಮಗೆ ಈಗ ಗೊತ್ತಾಗಬೇಕಾಗಿದ್ದು ಪ್ರತಿಯೊಂದು ಕಂತಿನಲ್ಲಿ ಇರುವಂತಹ ಬಡ್ಡಿ ಎಷ್ಟು, ಪ್ರತಿಯೊಂದು ಕಂತಿನಲ್ಲಿ ಇರುವಂತಹ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಕ್ಯಾಶ್ ಪ್ರೈಸ್ ಎಷ್ಟು ಎಂಬುದು. ಇದನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲಿದೆ. ಇದನ್ನ ಮಾಡಲಿಕ್ಕೆ, ಲೆಕ್ಕ ಹಾಕಲಿಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡ್ಗೆ ವರ್ಕಿಂಗ್ ಬ್ಯಾಕ್ವರ್ಡ್ ಮೆಥಡ್ ಅಂತ ಹೇಳ್ತೀವಿ. ವರ್ಕಿಂಗ್ ಬ್ಯಾಕ್ವರ್ಡ್ ಮೆಥಡ್ ಅಂತ ಹೇಳ್ತೀವಿ. ವರ್ಕಿಂಗ್ ಬ್ಯಾಕ್ವರ್ಡ್ ಮೆಥಡ್ ನಲ್ಲಿ ನಾವು ಕೊನೆಯ ಇನ್ಸ್ಟಾಲ್ಮೆಂಟ್ ಅನ್ನ ಮೊದಲಿಗೆ ಪರಿಗಣಿಸ್ತೀವಿ, ನಂತರದಲ್ಲಿ ಅದರ ಹಿಂದಿನ ಇನ್ಸ್ಟಾಲ್ಮೆಂಟ್ ಅನ್ನು ಪರಿಗಣಿಸ್ತೀವಿ, ನಂತರದಲ್ಲಿ ಅದರ ಹಿಂದಿನ ಇನ್ಸ್ಟಾಲ್ಮೆಂಟ್ ಗಳನ್ನ ಪರಿಗಣಿಸ್ತೀವಿ. ಅಂದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಫಸ್ಟ್ ಕನ್ಸಿಡರ್ ಮಾಡಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನಲ್ಲಿ ಇರುವಂತಹ ಬಡ್ಡಿ ಎಷ್ಟು ಎಂಬುದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ನಂತರದಲ್ಲಿ ಅದರ ಹಿಂದಿನ ಇನ್ಸ್ಟಾಲ್ಮೆಂಟ್ ನಲ್ಲಿ ಇರ್ತಕ್ಕಂತಹ ಬಡ್ಡಿ ಎಷ್ಟು, ಕ್ಯಾಶ್ ಪ್ರೈಸ್ ಎಷ್ಟು ಅಂತ ಲೆಕ್ಕ ಹಾಕ್ತೀವಿ. ನೆಕ್ಸ್ಟ್ ಅಂದ್ರೆ ರಿವರ್ಸ್ ಸ್ಟೆಪ್ ನಲ್ಲಿ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದ್ರಿಂದ ಇದಕ್ಕೆ ವರ್ಕಿಂಗ್ ಬ್ಯಾಕ್ವರ್ಡ್ ಮೆಥಡ್ ಅಂತ ಹೇಳ್ತೀವಿ. ನಾನು ಹೇಳಿದ ಹಾಗೆ ಮೊದಲಿಗೆ ನಾವು ಪರಿಗಣಿಸಬೇಕಾಗಿದ್ದು ಯಾವುದು, ಥರ್ಡ್ ಇನ್ಸ್ಟಾಲ್ಮೆಂಟ್. ಈ ಇಂಟ್ರೆಸ್ಟ್ ಮತ್ತು ಕ್ಯಾಶ್ ಪ್ರೈಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಟೇಬಲ್ ಅನ್ನ ನಾನಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಟೇಬಲ್ ನಲ್ಲಿ 5 ಕಾಲಮ್ಗಳಿವೆ. ಈಗ
ನಾನು ಹೇಳಿದ ಹಾಗೆ ಮೊದಲಿಗೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಅನ್ನು ಪರಿಗಣಿಸೋಣ. ಥರ್ಡ್ ಇನ್ಸ್ಟಾಲ್ಮೆಂಟ್ ಡೇಟು 31/12/2014. 31/12/2014 ನಲ್ಲಿ ಪೇ ಮಾಡಿರುವಂತಹ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಮೊತ್ತ ಎಷ್ಟು? 1050 ರೂಪಾಯಿ. 1050. ಈಗ ಪ್ರಶ್ನೆ, ಈ 1050ರಲ್ಲಿ ಎಷ್ಟು ಬಡ್ಡಿ ಇದೆ? ಕೊನೆಯ ಕಂತು ಆಗಿರುವಂತಹ 1050ರಲ್ಲಿ ಎಷ್ಟು ಬಡ್ಡಿ ಇದೆ? ನಮ್ಗೆ ಗೊತ್ತು, ಬಡ್ಡಿ ಆ ವರ್ಷದ ಮೊದಲಿಗೆ ಪಾವತಿಸಬೇಕಾದಂತಹ ಬಾಕಿ ಕ್ಯಾಶ್ ಪ್ರೈಸ್ ಮೇಲೆ 5% ಇದೆ ಅಂತ ಗೊತ್ತು. ಆದರೆ ಈ 1050 ಎಂಬ ಕಂತಿನ ಮೊತ್ತದಲ್ಲಿ ಎಷ್ಟು ಬಡ್ಡಿ ಇದೆ, ಎಷ್ಟು ಕ್ಯಾಶ್ ಪ್ರೈಸ್ ಇದೆ ಅಂತ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ನೋಡಿ. ಒಂದು ವೇಳೆ ನೀವು 100 ರೂಪಾಯಿ ಪಾವತಿಸುವಂತದ್ದಿತ್ತು ಅನ್ಕೊಳ್ರಿ ವರ್ಷದ ಪ್ರಾರಂಭದಲ್ಲಿ. ಒಂದು ವೇಳೆ 5% ಬಡ್ಡಿ ದರ ಇದ್ದರೆ ಆ ವರ್ಷ 5 ರೂಪಾಯಿ ಬಡ್ಡಿ ಆಗುತ್ತೆ. ಸೊ ಆ ವರ್ಷದ ಕಂತು ಎಷ್ಟಾಗಿರುತ್ತೆ? 105 ಆಗಿರುತ್ತೆ. ಅಂದ್ರೆ 5 ರೂಪಾಯಿ ಬಡ್ಡಿ 105 ರೂಪಾಯಿ ಕಂತಿದ್ದರೆ 105 ರೂಪಾಯಿಯಲ್ಲಿ 5 ರೂಪಾಯಿ ಬಡ್ಡಿ ಇರುತ್ತೆ. ಹಾಗಾದ್ರೆ 1050 ರೂಪಾಯಿ ಕಂತು ಆಗಿದ್ರೆ 5% ಬಡ್ಡಿ ದರ ಇದ್ರೆ ಎಷ್ಟು ಬಡ್ಡಿ ಎಂಬುದನ್ನ ಲೆಕ್ಕ ಹಾಕಲಿಕ್ಕೆ ನಾವೇನ್ ಮಾಡಬೇಕು? ಒಂದು ತರಹದ ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಕ್ಯಾಲ್ಕುಲೇಷನ್ ಹೀಗಿರುತ್ತೆ: 1050 into 5 upon 105. ಅಂದ್ರೆ 1050 into rate of interest divided by 100 plus rate of interest. ಅಂದ್ರೆ 1050 into 5 divided by 105 ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದರ ಅರ್ಥ ಇಲ್ಲಿ ಲಾಜಿಕ್ ಏನಂದ್ರೆ 105 ರೂಪಾಯಿಲಿ 5 ರೂಪಾಯಿ ಬಡ್ಡಿ ಆಗಿದ್ರೆ 1050ರಲ್ಲಿ ಎಷ್ಟು ಬಡ್ಡಿ ಆಗಿರುತ್ತೆ ಅಂತ ಲೆಕ್ಕ ಹಾಕಿದ ಹಾಗೆ. ಸೊ ಅದನ್ನು ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ ಅಂದ್ರೆ 50 ರೂಪೀಸ್ ಬರುತ್ತೆ. ಈಗ 1050 ರೂಪಾಯಿ ಕಂತಿನಲ್ಲಿ 50 ರೂಪಾಯಿ ಬಡ್ಡಿಯನ್ನ ನಾವು ತೆಗೆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಉಳಿಯುತ್ತೆ? 1000 ರೂಪಾಯಿ ಉಳಿಯುತ್ತೆ. ಇದು ಕೊನೆಯ ಕಂತು ಆಗಿದೆ. ಕೊನೆಯ ಕಂತನ್ನ ನಾವು ಪಾವತಿಸಿದ ಮೇಲೆ ಯಾವುದೇ ರೀತಿ ಬಾಕಿ ಉಳಿಯೋದಿಲ್ಲ. ದೇರ್ ಇಸ್ ನೋ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್. ಅಂದ್ರೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ನಿಲ್ ಆಗಿರುತ್ತೆ. ಓಕೆ, ಈಗ ನಾನು ಹೇಳಿದ ಹಾಗೆ ಫಸ್ಟ್ಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ತಗೊಂಡೆ, ನಂತರದಲ್ಲಿ ಅದರ ಹಿಂದಿನ ಇನ್ಸ್ಟಾಲ್ಮೆಂಟ್ ಅನ್ನ ನಾನು ಪರಿಗಣಿಸಬೇಕು. ಅಂದ್ರೆ ಈಗ ನಾನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅನ್ನ ಪರಿಗಣಿಸಬೇಕು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡೇಟ್ ಯಾವುದು? 31/12/2013. ಹಾಗಾದ್ರೆ 31/12/2013 ಎಂಬ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನ ಅಮೌಂಟ್ ಎಷ್ಟು ಅಂದ್ರೆ 1100. ಈ 1100 ನಲ್ಲಿಯೂ ಸಹಿತ ಎರಡನೇ ವರ್ಷ ತುಂಬಬೇಕಾದಂತಹ ಕ್ಯಾಶ್ ಪ್ರೈಸ್ ಮತ್ತು ಮೂರನೇ ವರ್ಷ ತುಂಬಬೇಕಾದ ಕ್ಯಾಶ್ ಪ್ರೈಸ್ ಎರಡು ಮೊತ್ತದ ಮೇಲೆ 5% ಬಡ್ಡಿ ಇದೆ. ಅಂದ್ರೆ ಮೂರನೇ ವರ್ಷ ತುಂಬಬೇಕಾದ 1000 ರೂಪಾಯಿ ಮತ್ತು ಎರಡನೇ ವರ್ಷ ತುಂಬಬೇಕಾಗಿರುವ ಮೊತ್ತದ ಮೇಲೆ ಬಡ್ಡಿ ಸೇರಿ 1100 ರೂಪಾಯಿ ಆಗಿದೆ. ಅಂದ್ರೆ ನಾವು ಈ ಎರಡನೇ ಇನ್ಸ್ಟಾಲ್ಮೆಂಟ್ ನಲ್ಲಿನ ಬಡ್ಡಿಯನ್ನು ಲೆಕ್ಕ ಹಾಕುವಾಗ 1000 ರೂಪಾಯಿ ಅಂದ್ರೆ ಮೂರನೇ ಕಂತಿನ ಕ್ಯಾಶ್ ಪ್ರೈಸ್ ನ ಭಾಗ ಮತ್ತು ಎರಡನೇ ಕಂತನ್ನ ಒಟ್ಟಾಗಿ ಪರಿಗಣಿಸಬೇಕು. ಅಂದ್ರೆ 2100 into 5 divided by 105 ಮಾಡಿದ್ರೆ 100 ರೂಪಾಯಿ ಬಡ್ಡಿ ಆಗುತ್ತೆ. ಇದು 2100 ಏನಂದ್ರೆ ಎರಡನೇ ವರ್ಷದ ಕಂತಿನ ಮೊತ್ತ ಪ್ಲಸ್ ಮೂರನೇ ವರ್ಷದ ಕ್ಯಾಶ್ ಪ್ರೈಸ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಎರಡು ಸೇರಿಸಿ 2100 ಆಗಿದೆ.
2100 ಇಂಟು 5 ಡಿವೈಡೆಡ್ ಬೈ 105 ಮಾಡಿದರೆ 100 ರೂಪಾಯಿ ಬರುತ್ತೆ. ಈಗ 1100 ರೂಪಾಯಿಯಲ್ಲಿ 100 ರೂಪಾಯಿ ಇಂಟ್ರೆಸ್ಟ್ ಹೋದರೆ 1000 ರೂಪೀಸ್ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. 1000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಹಾಗಾದರೆ ಎರಡನೇ ವರ್ಷದ ಕೊನೆಗೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು? ಮೂರನೇ ವರ್ಷ ತುಂಬಬೇಕಾಗಿದ್ದ ಪ್ರಿನ್ಸಿಪಲ್ನಷ್ಟು ಔಟ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂದರೆ ಎರಡನೇ ವರ್ಷದ ಕೊನೆಗಿನ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸು ಮೂರನೇ ವರ್ಷದ ಬಿಗಿನಿಂಗ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಇದು ಎರಡನೇ ವರ್ಷದ ಎರಡನೇ ಕಂತಿನ ಲೆಕ್ಕಾಚಾರ. ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅನ್ನು ನಾವು ಪರಿಗಣಿಸಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಂದರೆ ಇನ್ಸ್ಟಾಲ್ಮೆಂಟ್ ಅಟ್ ದಿ ಎಂಡ್ ಆಫ್ ಫಸ್ಟ್ ಇಯರ್ ಏನಿದೆ ಅಲ್ಲ ಅದನ್ನು ಪರಿಗಣಿಸಬೇಕು. ಅದರ ದಿನಾಂಕ 31/12/2012 ಮತ್ತು ಇನ್ಸ್ಟಾಲ್ಮೆಂಟ್ನ ಮೊತ್ತ ಎಷ್ಟು ಅಂದರೆ 1150. ಈ 1150ರಲ್ಲಿ ಏನಿದೆ? 1150ರಲ್ಲಿ ಏನಿದೆ ಅಂದರೆ ಮೂರನೇ ವರ್ಷ ತುಂಬಬೇಕಾಗಿದ್ದ ಪ್ರಿನ್ಸಿಪಲ್ ಅಮೌಂಟು, ಎರಡನೇ ವರ್ಷದಲ್ಲಿ ತುಂಬಬೇಕಾದ ಪ್ರಿನ್ಸಿಪಲ್ ಅಮೌಂಟು, ಮೊದಲನೇ ವರ್ಷದಲ್ಲಿ ತುಂಬಬೇಕಾದ ಪ್ರಿನ್ಸಿಪಲ್ ಅಮೌಂಟ್ನ ಮೇಲಿನ 5% ಬಡ್ಡಿ ಮತ್ತು ಮೊದಲನೇ ವರ್ಷ ತುಂಬುವಂತಹ ಕ್ಯಾಶ್ ಪ್ರೈಸ್ನ ಭಾಗ ಇರುತ್ತೆ. 1150ರಲ್ಲಿ ಮೊದಲನೇ ವರ್ಷ ತುಂಬಬೇಕಾದಂತಹ ಕ್ಯಾಶ್ ಪ್ರೈಸು ಪ್ಲಸ್ ಮೊದಲ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ತುಂಬಬೇಕಾದ ಕ್ಯಾಶ್ ಪ್ರೈಸ್ ಮೇಲಿನ ಬಡ್ಡಿ ಎರಡು ಇದೆ. 5% ಬಡ್ಡಿ ಇದೆ. ಅಂದರೆ ಎಷ್ಟು ಅಮೌಂಟ್ ಮೇಲೆ ಇದು 5% ಬಡ್ಡಿ ಇದೆ ಅಂದರೆ ಕ್ಯಾಶ್ ಪ್ರೈಸ್ನಲ್ಲಿ ಕ್ಯಾಶ್ ಡೌನ್ ಪೇಮೆಂಟ್ ಅನ್ನು ಲೆಸ್ ಮಾಡಿ ಉಳಿದಿರತಕ್ಕಂಥ ಬ್ಯಾಲೆನ್ಸ್ ಎಷ್ಟಿದೆ ಅಲ್ಲ ಆ ಇಷ್ಟು ಮೊತ್ತದ ಮೇಲೆ 5% ಬಡ್ಡಿ ಇಲ್ಲಿ ಇದೆ. ಹಾಗಾದರೆ ಆ ಮೊತ್ತ ಎಷ್ಟು ಅಂದರೆ 3150 ರೂಪಾಯಿ ಮೇಲೆ 3150 ರೂಪಾಯಿಯಲ್ಲಿ 5% ಬಡ್ಡಿ ಇದೆ. 3150 ರೂಪಾಯಿಯಲ್ಲಿ 5% ಬಡ್ಡಿ ಇದೆ. ಹಾಗಾದರೆ ಮೊದಲನೇ ವರ್ಷದ ಮೊದಲಿಗೆ ಕ್ಯಾಶ್ ಡೌನ್ ಪೇಮೆಂಟ್ ಅನ್ನು ಮಾಡಿದ ನಂತರ ಎಷ್ಟು ಅಮೌಂಟ್ ಬಾಕಿ ಇತ್ತು ಅನ್ನೋದು ಗೊತ್ತಾಗಬೇಕಂದ್ರೆ ಮೊದಲನೇ ವರ್ಷ ನಾವು ತುಂಬುವಂತಹ ಬಡ್ಡಿಯನ್ನು ಈ 150 ರೂಪಾಯಿನ ಬಡ್ಡಿ ಇದೆಯಲ್ಲ ಅದನ್ನು ಮೊದಲನೇ ವರ್ಷದ ಕಂತಿನಲ್ಲಿ ಕಳೆದ್ರೆ ಮೊದಲನೇ ವರ್ಷ ತುಂಬುವಂತಹ ಕ್ಯಾಶ್ ಪ್ರೈಸ್ನ ಪ್ರಮಾಣ ಗೊತ್ತಾಗುತ್ತೆ. ಮೊದಲನೇ ವರ್ಷ ಸಹ 1000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ನಾವು ಪೇ ಮಾಡ್ತೀವಿ. ಈಗ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರ್ಬೋದು, ಈ 3150 ಎಲ್ಲಿಂದ ಬಂತು ಅಂದರೆ ಇದು 1150, ಆಮೇಲೆ ಇದು 1000, ಇದು 1000. ಸೊ ಟೋಟಲು 1000, 1150, ಟೋಟಲ್ 3150. 3150 ಇಂಟು 5 ಅಪಾನ್ 105 ಮಾಡಿದರೆ ಆ ವರ್ಷದ ಬಡ್ಡಿ 150 ರೂಪೀಸ್ ಆಯಿತು. ಹಾಗಾದರೆ ಮೊದಲನೇ ಕಂತನ್ನು ತುಂಬಿದ ನಂತರ ಬಾಕಿ ಉಳಿದಿರ್ತಕ್ಕಂತಹ ಕ್ಯಾಶ್ ಪ್ರೈಸ್ನ ಪ್ರಮಾಣ ಎಷ್ಟು ಅಂದರೆ 1000 ಮೂರನೇ ವರ್ಷದ್ದು, ಮತ್ತೊಂದು 1000 ಎರಡನೇ ವರ್ಷದ್ದು. ಸೊ ಒಂದನೇ ವರ್ಷದ ಕೊನೆಗೆ ಬಾಕಿ ಇದ್ದಂತಹ ಕ್ಯಾಶ್ ಪ್ರೈಸ್ನ ಪ್ರಮಾಣ ಎಷ್ಟು? 2000 ರೂಪಾಯಿ. ಓಕೆ, ಈಗ 3 ಇನ್ಸ್ಟಾಲ್ಮೆಂಟ್ಗಳಾಯಿತು. ಮತ್ತೊಂದು ಪೇಮೆಂಟ್ ಮಾಡಿದ್ದೆವು ಯಾವುದಂದ್ರೆ ಕ್ಯಾಶ್ ಪ್ರೈಸ್ ಪೇಮೆಂಟ್. ಈಗ ಅದನ್ನು ಪರಿಗಣಿಸೋಣ. ಅದು ಕ್ಯಾಶ್ ಪ್ರೈಸ್ ಅನ್ನು ಪೇ ಮಾಡಿದ್ದ ದಿನಾಂಕ ಯಾವುದು? 1/1/2012. 1/1/2012 ಕ್ಯಾಶ್ ಡೌನ್ ಪೇಮೆಂಟ್ ಮಾಡಿವಿ.
ಅದರ ಮೊತ್ತ ಎಷ್ಟು? 1000. ನಮಗೆಲ್ಲ ಗೊತ್ತಿದೆ, we all know that cash down payment does not include any interest. ಸೊ ಇಂಟ್ರೆಸ್ಟ್ ಇರಲ್ಲ. ಹಾಗಾದ್ರೆ 1000 ರೂಪಾಯಿಗೆ ಸಂಪೂರ್ಣ 1000 ರೂಪಾಯಿಯು ಪ್ರಿನ್ಸಿಪಲ್ ಪೇಮೆಂಟ್ ಆಗಿರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ 1000 ರೂಪಾಯಿನ ನಾವು ಕಾಂಟ್ರಾಕ್ಟ್ನ ಬಿಗಿನಿಂಗ್ನಲ್ಲಿ ಪೇ ಮಾಡಿದಾಗ ಬಾಕಿ ಉಳಿಯುವಂತಹ ಕ್ಯಾಶ್ ಪ್ರೈಸ್ ಎಷ್ಟು ಇತ್ತು ಅಂದರೆ, 1ನೇ ವರ್ಷದ 1000 ರೂಪಾಯಿ, 2ನೇ ವರ್ಷದ 1000 ರೂಪಾಯಿ, 3ನೇ ವರ್ಷದ 1000 ರೂಪಾಯಿ. ಅಂದರೆ 3000 ರೂಪಾಯಿ ಮೊದಲನೇ ವರ್ಷದ ಬಿಗಿನಿಂಗ್ನಾಗ ಯಾವತ್ತು ನಾವು ಕಾಂಟ್ರಾಕ್ಟ್ ಮಾಡಿಕೊಂಡು ಅಗ್ರಿಮೆಂಟ್ಗೆ ಸೈನ್ ಮಾಡಿ 1000 ರೂಪಾಯಿ ಪೇ ಮಾಡಿದ್ವಿ, ಅದರ ನಂತರದಲ್ಲಿ ಬಾಕಿ ಇದ್ದ ಮೊತ್ತ ಎಷ್ಟು? 3000 ರೂಪೀಸ್. 3000 ರೂಪೀಸ್. ಈಗ ಇಷ್ಟು ಮಾಡಿದ್ರೆ ನಾವು ಎಲ್ಲ ಕಂತುಗಳಲ್ಲಿದ್ದ ಬಡ್ಡಿನ ಲೆಕ್ಕ ಹಾಕಿದಂಗ ಮತ್ತು ಎಲ್ಲ ಕಂತುಗಳಲ್ಲಿದ್ದ ಕ್ಯಾಶ್ ಪ್ರೈಸ್ ಅನ್ನ ಲೆಕ್ಕ ಹಾಕಿದ ಹಾಗೆ. ಹಾಗಾದ್ರೆ ಟೋಟಲ್ ಬಡ್ಡಿ ಎಷ್ಟು, ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು ಅನ್ನೋದನ್ನ ಈಗ ನಾವು ನೋಡೋಣ. ಟೋಟಲ್ ಎಲ್ಲ ಕಂತುಗಳು ಮತ್ತು ಕ್ಯಾಶ್ ಡೌನ್ ಪೇಮೆಂಟ್ ಸೇರಿ 4300 ರೂಪಾಯಿ ಪೇ ಮಾಡಿವಿ. ಇದಕ್ಕೆ ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ನಂತರದಲ್ಲಿ ಬಡ್ಡಿಯನ್ನೆಲ್ಲ ಸೇರಿಸಿದ್ರೆ ಎಷ್ಟು ಬಂತು? 300 ಬಂತು. ಇದು ಬಡ್ಡಿ. 4300 ಹೈಯರ್ ಪರ್ಚೇಸ್ ಪ್ರೈಸ್, 300 ಇಂಟ್ರೆಸ್ಟ್. ಹಾಗಾದ್ರೆ 4000 ರೂಪಾಯಿ ಅನ್ನುವಂಥದ್ದು ಕ್ಯಾಶ್ ಪ್ರೈಸ್ ಆಗಿರುತ್ತೆ. ಅಂದ್ರೆ ಎಕ್ಸ್ ಕಂಪನಿ ಲಿಮಿಟೆಡ್ ಹೈಯರ್ ಪರ್ಚೇಸ್ ಬೇಸ್ ಮೇಲೆ ಖರೀದಿಸಿದಂತಹ ಆಸ್ತಿಯ ಕ್ಯಾಶ್ ಪ್ರೈಸ್ ಎಷ್ಟು ಅಂತಂದ್ರೆ ಅದು 4000 rupees. This is 4000 rupee is the amount of cash price, and this 300 is the total interest, and rupees 50, rupees 100, rupees 150 are the annual interests. ಇದು ಕ್ಯಾಲ್ಕುಲೇಟ್ ಮಾಡುವಂತಹ ವಿಧಾನ. ಇದು ರಿವರ್ಸ್ ಫಾರಮ್ನಲ್ಲಿ ಇದೆ. ಇದನ್ನ ನಾವು ನಮ್ಮ ಅನುಕೂಲಕ್ಕಾಗಿ ಏನ್ ಮಾಡಬಹುದು, ಕ್ರೋನಾಲಜಿಕಲ್ ಆರ್ಡರ್ನಲ್ಲಿ ಬರ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ಅಂದ್ರೆ 1ನೇ ತಾರೀಕಿಗೆ 1/1/2012ಕ್ಕೆ 1000 ರೂಪಾಯಿ ನಾವು ಅಡ್ವಾನ್ಸ್ ಅಥವಾ ಡೌನ್ ಪೇಮೆಂಟ್ ಮಾಡ್ತೀವಿ. ಡೌನ್ ಪೇಮೆಂಟ್ ನಲ್ಲಿ ಯಾವುದೇ ರೀತಿ ಬಡ್ಡಿ ಇರಲ್ಲ. ಸೊ 1000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡಿದ ಹಾಗೆ. ನಾವೀಗ ಹಿಂದಿನ ಸ್ಲೈಡ್ ನಲ್ಲಿ ನೋಡ್ಕೊಂಡ್ವಿ, 4000 ರೂಪಾಯಿ ಅನ್ನೋದು ನಮ್ಮ ಕ್ಯಾಶ್ ಪ್ರೈಸ್ ಆಗಿತ್ತು. ಹಾಗಾದ್ರೆ ಆ 4000ದಲ್ಲಿ 1000 ಅನ್ನು ಪೇ ಮಾಡಿದ್ರೆ 3000 ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಅಥವಾ ಬ್ಯಾಲೆನ್ಸ್ ಕ್ಯಾಶ್ ಪ್ರೈಸ್ ಆಗುತ್ತೆ. ನಾವು 1ನೇ ವರ್ಷದ ಕೊನೆಗೆ ಮೊದಲೇ ಕಂತು ಕಟ್ತೀವಿ. 3000 ರೂಪಾಯಿ ಬಾಕಿ ಇತ್ತು, ಅದರ ಮೇಲೆ 5% ಅಂದ್ರೆ 3000 ರೂಪಾಯಿ ಬಾಕಿ ಇತ್ತಲ್ಲ, ಅದ್ರ ಮೇಲೆ 5% ಅಂದ್ರೆ 150 ರೂಪಾಯಿ ಬಡ್ಡಿ. ನಾವು 1ನೇ ಕಂತಿನಲ್ಲಿ 1150ರಲ್ಲಿ ಮೊದಲನೇ ವರ್ಷದ 150 ರೂಪಾಯಿ ಅಂದ್ರೆ 3000 ರೂಪಾಯಿ ಮೇಲೆ 5% ಬಡ್ಡಿ ಅಂದ್ರೆ 150 ರೂಪಾಯಿನ ತೆಗೆದ್ರೆ 1000 ರೂಪಾಯಿ ಪ್ರಿನ್ಸಿಪಲ್ ಅನ್ನ 1ನೇ ವರ್ಷದ ಕೊನೆಗೆ ಕಟ್ತೀವಿ. ಸೊ ಟೋಟಲ್ 4000ದಲ್ಲಿ 2000 ಕಟ್ಟಿದಂಗ 2000 ರೂಪಾಯಿ ಬಾಕಿ ಉಳಿಯುತ್ತೆ. ಅಂದ್ರೆ ಬ್ಯಾಲೆನ್ಸ್ ಕ್ಯಾಶ್ ಪ್ರೈಸ್ 2000. ಈಗ 2ನೇ ವರ್ಷದ ಕೊನೆಗೆ 2ನೇ ಕಂತು ಕಟ್ತೀವಿ 1100 ರೂಪಾಯಿ. 2ನೇ ವರ್ಷದ ಬಡ್ಡಿ ಎಷ್ಟು ಅಂದ್ರೆ, 2ನೇ ವರ್ಷ ಬ್ಯಾಲೆನ್ಸ್ ಇದ್ದಿದ್ದು 2000 ರೂಪಾಯಿ. ಆ 2000 ರೂಪಾಯಿ ಮೇಲೆ 5% ಅಂದ್ರೆ 100 ರೂಪಾಯಿ. 1100 ರೂಪಾಯಿಯಲ್ಲಿ ನಾವು 100 ರೂಪಾಯಿನ ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ 2ನೇ ಕಂತಿನಲ್ಲಿಯೂ ಸಹ ನಾವು 1000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಪೇ ಮಾಡ್ತೀವಿ. ನಾವು ಕೊಡುವಂಥದ್ದು 2000 ಇತ್ತು, ಅದರಲ್ಲಿ 1000 ರೂಪಾಯಿ ಪೇ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಹೋಯ್ತು? 1000 ಉಳಿತು. ಸೊ ಲಾಸ್ಟ್ ಕಂತಿನಲ್ಲಿ ನಾವು 1050 ರೂಪಾಯಿ ತುಂಬ್ತೀವಿ. 1050 ರೂಪಾಯಿ ಅಂತಂದ್ರೆ ಆ 1050 ರೂಪಾಯಿಲಿ ನಮ್ದೇನು 1000 ರೂಪಾಯಿ ಬ್ಯಾಲೆನ್ಸ್ ಇತ್ತಲ್ಲ, ಅದ್ರ ಮೇಲೆ 5% ಬಡ್ಡಿ 50 ರೂಪಾಯಿ ಆಗುತ್ತೆ. ಸೊ 1050 ರೂಪಾಯಿ ಕಂತಿನಲ್ಲಿ 50 ರೂಪಾಯಿ ಬಡ್ಡಿಯನ್ನು ತೆಗೆದುಬಿಟ್ರೆ 1000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಪೇ ಆಗುತ್ತೆ, ಬ್ಯಾಲೆನ್ಸ್ ನಿಲ್ ಆಗುತ್ತೆ. ಸೊ ಟೋಟಲ್ ನಾವು ಪಾವತಿ ಮಾಡಿದ್ದು 4300. ಇದಕ್ಕೆ ನಾವು ಹೈಯರ್ ಪರ್ಚೇಸ್
ಪ್ರೈಸ್ ಅಂತ ಹೇಳ್ತೀವಿ. ಅಂಡ್ ಇದು 300 interest and 4000 is the cash price. ಹೀಗೆ ಮಾಡಿದರೆ ನಾವು ಕ್ಯಾಶ್ ಪ್ರೈಸ್ ಮತ್ತು ಇಂಟ್ರೆಸ್ಟ್ ಅನ್ನು ವರ್ಕಿಂಗ್ ಬ್ಯಾಕ್ವರ್ಡ್ ಮೆಥಡ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಹಾಗೆ ಆಗುತ್ತೆ. ಥ್ಯಾಂಕ್ ಯು.